ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಭಾರಿ ಹಿನ್ನಡೆಯಾಗಿದೆ. ವಕ್ಫ್ ಕಾಯ್ದೆಯ ಕೆಲ ಕಲಂಗಳಿಗೆ ತಡೆಯಾಜ್ಞೆ ಸಿಕ್ಕಿರುವಂತಹದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದಿಂದ ತಡೆ ಹೊರತುಪಡಿಸಿದ ಸನ್ನಿವೇಶ ಎಂದು ಪರಿಗಣಿಸಿ ತಡೆ ನೀಡಲಾಗಿದೆ. ಎಸಿದು ಮೋದಿ ಸರ್ಕಾರಕ್ಕೆ ಮತ್ತೊಂದು ಆಘಾತ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲ ಕಲಂಗಳಿಗೆ ತಡೆಯಾಜ್ಞೆ ಸಿಕ್ಕಿರುವಂತಹದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದಿಂದ ಮಹತ್ವದ ಆದೇಶ ಹೊರತುಪಡಿಸಿದ ಸನ್ನಿವೇಶ ಎಂದು ಪರಿಗಣಿಸಿ ತಡೆ ನೀಡಿರುವಂತಹದ್ದು. ನಂಬರ್ 1, ವಕ್ಫ್ ಸಮಿತಿಗಳಿಗೆ ಮುಸ್ಲಿಮೇತರರ ನೇಮಕ ಮಾಡುವಂತಿಲ್ಲ. ವಕ್ಫ್ ಆಸ್ತಿಗಳ ಸ್ಥಿತಿಗತಿಯಲ್ಲಿ ಬದಲಾವಣೆ ಮಾಡುವಂತಿಲ್ಲ. ವಸ್ತುಸ್ಥಿತಿ ಯಥಾಸ್ಥಿತಿಯನ್ನ ಕಾಯ್ದಿರಿಸಬೇಕು. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ಇಲ್ಲ. ಅದೊಂದು ಮಹತ್ವದ ಆದೇಶ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಪೂರ್ಣ ತಡೆ ಕೊಟ್ಟಿಲ್ಲ. ಉತ್ತರ ಸಲ್ಲಿಸೋದಕ್ಕೆ 1 ವಾರಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಮೇ 5ನೇ ತಾರೀಕು ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಉತ್ತರ ಸಲ್ಲಿಸೋದಕ್ಕೆ 1 ವಾರಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ದೇಶದಾದ್ಯಂತ ಒಂದು ಸಮುದಾಯದ ಭಾರಿ ಆಕ್ರೋಶಗಳು ವ್ಯಕ್ತವಾಗಿತ್ತು. ಯಾವಾಗ ರಾಜ್ಯಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಈ ಒಂದು ಮಸೂದೆಯ ಕುರಿತು ಚರ್ಚೆ ಆಯಿತು, ಆಗಿನಿಂದಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗಿತ್ತು. ಈಗ ಐತಿಹಾಸಿಕ ತೀರ್ಪೊಂದು ಹೊರಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ಡೆಸ್ಕ್ನಿಂದ ನೇರವಾಗಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಕ್ಷಯ್, ಒಂದು ವರ್ಗ ಇದೊಂದು ಐತಿಹಾಸಿಕ ತೀರ್ಪು ಇನ್ನೇನು ಕೆಲ ಕ್ಷಣಗಳಲ್ಲಿ ಬರುತ್ತೆ ಅಂತ ಕಾಯ್ತಾ ಇದ್ರು, ಆದರೆ ಮಹತ್ವದ ತೀರ್ಪೊಂದು ಹೊರಬಿದ್ದಿದೆ. ಹಾಗಾದ್ರೆ ವಕ್ಫ್ ತಿದ್ದುಪಡಿ ಮಸೂದೆ ಆ ಕಾಯ್ದೆಯ ಕೆಲ ಪ್ರಮುಖ ಅಂಶಗಳಿಗೆ ತಡೆ ಸಿಕ್ಕಿರುವಂತಹದ್ದು ಯಾವ ಅಂಶಗಳು? ಸಾಯಿಲ್, ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದು ಮಧ್ಯಂತರ ತಡೆ ತೀರ್ಪಲ್ಲ. ಮಧ್ಯಂತರ ತಡೆ ಅಂತ ಹೇಳಿದ್ರೆ ಇಯರಿಂಗ್ ಕಂಟಿನ್ಯೂ ಆಗುತ್ತೆ. ಮೇ 5ನೇ ತಾರೀಕಿನ ಬಳಿಕವೂ ಕೂಡ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಸಲ್ಲಿಕೆ ಆಗಿರುವಂತಹ ಅರ್ಜಿಗಳ ವಿಚಾರಣೆ ಏನಿದೆ ಅದು ಮುಂದುವರಿಯುತ್ತೆ. ಮಧ್ಯಂತರ ತಡೆಯನ್ನ ಕೊಟ್ಟಿರುವಂಥದ್ದು ಅಂದ್ರೆ ಅಂತಿಮ ತೀರ್ಪು ಬರುವವರೆಗೆ ಅಥವಾ ಮುಂದಿನ ವಿಚಾರಣೆ ನಡೆಯುವವರೆಗೆ ಸುಪ್ರೀಂ ಕೋರ್ಟ್ ಇವತ್ತು ಮಧ್ಯಂತರ ತಡೆಯನ್ನ ಕೊಟ್ಟಿರುವಂಥದ್ದು. ನಿನ್ನೆ ಸುಪ್ರೀಂ ಕೋರ್ಟ್ ತನ್ನ ಮೊದಲ ದಿನದ ವಿಚಾರಣೆಯ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ನಡೀತಿರುವಂತಹ ವಿಚಾರಣೆಯನ್ನ ಹೊರತುಪಡಿಸಿದಂತಹ ಸನ್ನಿವೇಶ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು. ಅಂದ್ರೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲವು ಪ್ರಮುಖ ಕಲಮುಗಳೇನಿದೆ ಆ ಕಲಮುಗಳಿಗೆ ಮಾತ್ರ ಸೀಮಿತವಾಗಿ ನಾವು ತಡೆಯಾಜ್ಞೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಓವರ್ ಆಲ್ ಆಗಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಇವತ್ತು ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲವು ಸೆಕ್ಷನ್ಗಳು ಏನಿದ್ದಾವೆ ಆ ಸೆಕ್ಷನ್ಗಳಿಗೆ ಅಷ್ಟೇ ಸುಪ್ರೀಂ ಕೋರ್ಟ್ ಇವತ್ತು ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ವಕ್ಫ್ ಸಮಿತಿಗಳು, ಅದು ಕೇಂದ್ರ ಸಮಿತಿ ಇರ್ಬೋದು, ರಾಜ್ಯ ಸಮಿತಿ ಇರ್ಬೋದು, ಆ ಸಮಿತಿಗಳಿಗೆ ಮುಸ್ಲಿಮೇತರ ಸದಸ್ಯರನ್ನ ನೇಮಕ ಮಾಡಲಿಕ್ಕೆ ಏನೋ ಅವಕಾಶವನ್ನ ಮಾಡಿಕೊಡಲಾಗಿತ್ತು, ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಂದಿನ ನಿರ್ದೇಶನದವರೆಗೆ, ಮುಂದಿನ ತೀರ್ಪಿನವರೆಗೆ ವಕ್ಫ್ ಸಮಿತಿಗಳಿಗೆ, ರಾಜ್ಯ ಇರ್ಬೋದು, ಕೇಂದ್ರ ಸಮಿತಿಗಳಿರ್ಬೋದು, ಆ ಸಮಿತಿಗಳಿಗೆ ಮುಸ್ಲಿಮೇತರ ಅಂದ್ರೆ ಮುಸ್ಲಿಮರಲ್ಲದವರನ್ನ ನೇಮಕ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಇದು ಪಾಯಿಂಟ್ ನಂಬರ್ 1. ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಾವು ನಿನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಬಳಕೆಯ ಕಾರಣದಿಂದ ವಕ್ಫ್ ಆಸ್ತಿಗಳಂತೇಳಿ ಪರಿಗಣಿಸಲ್ಪಟ್ಟಂತಹ ಆಸ್ತಿಗಳು ಏನಿದ್ದಾವೆ ಅವುಗಳನ್ನ ಡಿನೋಟಿಫೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅದಕ್ಕೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ ತಿದ್ದುಪಡಿ ಆಗಿರುವಂತಹ ಕಾಯ್ದೆಯಲ್ಲಿ ಬಳಕೆಯ ಆಧಾರದಲ್ಲಿ ವಕ್ಫ್ ಆಸ್ತಿಗಳು ಎನ್ನುವಂತಹ ಅಂಶವನ್ನೇ ತೆಗೆದುಹಾಕಿದ್ದಾರೆ. ಅಂದ್ರೆ ಯಾವುದಾದರೂ ವಕ್ಫ್ ಆಸ್ತಿಗೆ ದಾಖಲೆಗಳು ಇಲ್ಲದೆ ಹೋದ್ರೆ, ದಾನಪತ್ರಗಳು ಇಲ್ಲದೆ ಹೋದ್ರೆ, ನೋಂದಣಿ ದಾಖಲೆಗಳು ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ಅದನ್ನ ಡಿನೋಟಿಫೈ ಮಾಡಿ ಅದನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿತ್ತು ತಿದ್ದುಪಡಿ ಕಾಯ್ದೆಯಲ್ಲಿ. ಸೊ ಆ ಅಂಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ವಕ್ಫ್ ಆಸ್ತಿಗಳು ಏನು ಈ ದೇಶದಲ್ಲಿ ಇದ್ದಾವೆ ಅವುಗಳ ಸದ್ಯದ ಕಾನೂನಾತ್ಮಕ ರಕ್ಷಣೆ ಏನಿದೆ ಅವುಗಳ ರಿಜಿಸ್ಟ್ರೇಷನ್ ಇರ್ಬೋದು, ಅವುಗಳ ಬಳಕೆ ಇರ್ಬೋದು, ಅದರಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡುವಂತಿಲ್ಲ. ಇದನ್ನ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂಥದ್ದು. ಕೇಂದ್ರ ಸರ್ಕಾರ ಆಕ್ಷೇಪವನ್ನ ವ್ಯಕ್ತಪಡಿಸಿತು. ಕಾರಣ ಏನು ಅಂತ ಹೇಳಿದ್ರೆ ನೀವು ಕಾಯ್ದೆಯ ಕೆಲವು ಅಂಶಗಳನ್ನಷ್ಟೇ ಆಧರಿಸಿ ಈ ರೀತಿ ತಡೆಯಾಜ್ಞೆಯನ್ನು ಕೊಡುವಂಥದ್ದು ಸರಿಯಲ್ಲ ಅಂತೇಳಿ ನಾವು ಕೂಡ ಈ ಹಿಂದೆ ಹಲವು ಏನು ಕಾಯ್ದೆಗಳಿಗೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಮಧ್ಯಂತರ ತಡೆಯನ್ನ ನಿರ್ದಿಷ್ಟ ಸೆಕ್ಷನ್ಗಳಿಗೆ ಕೊಟ್ಟಿರಲಿಲ್ಲ. ಓವರ್ ಆಲ್ ಆಗಿ ವಿಚಾರಣೆ ಮುಗಿದಾದ ಬಳಿಕ ಆ ಕಾಯ್ದೆ
ಸಂವಿಧಾನಬದ್ಧವೋ ಇಲ್ವೋ ಎನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇತ್ತೆ ಹೊರತು ನಿರ್ದಿಷ್ಟ ಸೆಕ್ಷನ್ಗಳಿಗೆ ಸೀಮಿತವಾಗಿ ಯಾವತ್ತೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿರಲಿಲ್ಲ. ಬಟ್ ಇವತ್ತು ಕೊಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ನಾವು ತಡೆಯಾಜ್ಞೆಯನ್ನು ಕೊಡದೇ ಹೋದರೆ ಯಾರು ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ದಾರೆ ಅಂತಹ ವಾದಿಗಳಿಗೆ, ಅವರಿಗೆ ಅವರ ಹಕ್ಕುಗಳಿಗೆ ತೊಂದರೆ ಆಗುತ್ತೆ. ಇನ್ನೊಂದು ಅಂಶವನ್ನು ಸುಪ್ರೀಂ ಕೋರ್ಟ್ ಹೇಳಿದೆ, ತಿದ್ದುಪಡಿ ಕಾಯ್ದೆಯಲ್ಲಿ ಕೆಲವೊಂದಿಷ್ಟು ದೋಷಗಳಿದೆ. 2003ರ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಆ ಕಾಯ್ದೆಗೆ ಹೋಲಿಸಿದ್ರೆ ಈ ಬಾರಿ ಸಂಸತ್ತಿನಲ್ಲಿ ಅಂಗೀಕಾರಗೊಂಡಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಅದಕ್ಕೂ ಅಜಗಜಾಂತರ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಎನ್ನುವಂಥ ಅಂಶವನ್ನ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹೀಗಾಗಿ ಕೆಲವು ಅಂಶಗಳಿಗೆ ಸೀಮಿತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಉಳಿದಂತೆ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಲ್ಲಿರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಮುಸ್ಲಿಮೇತರ ಸದಸ್ಯರನ್ನು ನೇಮಕ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಜೊತೆಗೆ ವಕ್ಫ್ ಆಸ್ತಿಗಳ ಮಾಲೀಕತ್ವ ಏನಿದೆ ಅವುಗಳಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಈ 2 ಅಂಶಗಳಿಗೆ ಮಾತ್ರ ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ ವಿಚಾರಣೆಯನ್ನು ಮೇ 5ನೇ ತಾರೀಕಿಗೆ ಮುಂದೂಡಲಾಗಿದೆ ಸಾಹಿಲ್. ಸೊ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಫೈನಲಿ ತನ್ನ ತೀರ್ಪಿನಲ್ಲಿ ಇವಿಷ್ಟೇ ಅಂಶಗಳ ಆಧಾರದ ಮೇಲೆ ತನ್ನ ತೀರ್ಪನ್ನು ಕನ್ಫೈನ್ ಮಾಡಿಕೊಂಡು ಜಡ್ಜ್ಮೆಂಟನ್ನು ಕೊಡುತ್ತಾ, ಅಥವಾ ಓವರ್ ಆಲ್ ಆಗಿ ತಿದ್ದುಪಡಿ ಆಗಿರುವಂತಹ ಕಾಯ್ದೆಯೇ ಕಾನೂನು ಬಾಹಿರ ಅಥವಾ ಸಂವಿಧಾನ ಬಾಹಿರ ಅಂತೇಳಿ ಹೇಳುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಸಾಹಿಲ್. ಥ್ಯಾಂಕ್ ಯು ಅಕ್ಷಯ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಸುಪ್ರೀಂ ಕೋರ್ಟ್ನ ಈ ಒಂದು ತಡೆಯಾಜ್ಞೆ ಅದರಲ್ಲೂ ಕೂಡ ಪ್ರಮುಖ ಅಂಶಗಳಿಗೆ ಮಾತ್ರ ತಡೆ ಕೊಟ್ಟಿರುವಂತಹದ್ದು.